ಹಾಗಾದ್ರೆ ಬಿಗ್ ಬಾಸ್ ಅನ್ನ ತೋರಿಸ್ಬೇಡಿ, ನಿಮ್ಮ ಮನೇಲಿ ನೀವು ಇಡಬೇಡಿ. ಇಟ್ಸ್ ಜಸ್ಟ್ ಅ ರಿಯಾಲಿಟಿ ಶೋ. ಇದೊಂದು ರಿಯಾಲಿಟಿ ಶೋ ಅಷ್ಟೇ, ಅದನ್ನು ಅಲ್ಲಿಗೆ ಸೀಮಿತ ಮಾಡಿ ಬಿಡು ಅನ್ನುವಂಥ ಒಂದು ಮಾತು ಬಂದಿತ್ತು. ಆ್ಯಂಡ್ ನಿಮಗೆ ಇದಕ್ಕೆ ಆನ್ಸರ್ನ ನಾನು ಬೇರೆ ರೀತಿಯಲ್ಲೇ ಹುಡ್ಕೊಂಡು ಬಂದು ಕೊಡ್ತೀನಿ. ನಾನು ಕಂಟೆಂಟ್ ಮಾಡಿರೋದು ಬಿಗ್ ಬಾಸ್ ಬಗ್ಗೆ ನನ್ನ ಟ್ರೆಂಡ್ ಜಾಸ್ತಿ ಆಗಬೇಕು ಅನ್ನುವಂಥ ಒಂದು ರೀಸನಿಂದ. ಅಲ್ಲಿರುವಂತಹ ಪಿನ್ ಟು ಪಿನ್ ವಿಚಾರಗಳು ಗೊತ್ತಾಗಲೇಬೇಕು. ಮಕ್ಕಳಿಗೆ ಮೊದಲನೇದಾಗಿ ನಾನು ಹೇಳ್ತೀನಿ, ಸಣ್ಣ ವಯಸ್ಸಿನ ಮಕ್ಕಳಿಗೆ ನಾವೇನನ್ನು ತೋರಿಸ್ತೀವಿ ಅದನ್ನೇ ಮುಂದೆ ಕಲಿತಾರೆ. ನೀವು ಇವತ್ತು 1 ಸೆಕೆಂಡ್ ಮಾಡುವಂಥ ತಪ್ಪು ನಿಮ್ಮ ಮಕ್ಕಳ ಫ್ಯೂಚರ್ನ ಹಾಳು ಮಾಡಿಬಿಡುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಆ್ಯಕ್ಟಿವಿಟೀಸ್ಗಳನ್ನು ಚೇಂಜ್ ಮಾಡಿಕೊಳ್ಳಲೇಬೇಕು. ಬಹಳಷ್ಟು ಕೆಟ್ಟ ಮಟ್ಟಕ್ಕೆ ಬಿಗ್ ಬಾಸ್ ಇಳಿದೋಗಿದೆ. ನಿಮ್ಮ ಮನೆ ಮಕ್ಕಳು ಉದ್ಧಾರ ಆಗಬೇಕಾ? ಹಾಗಾದ್ರೆ ಬಿಗ್ ಬಾಸ್ ಅನ್ನು ತೋರಿಸ್ಬೇಡಿ, ನಿಮ್ಮ ಮನೇಲಿ ನೀವು ಇಡಬೇಡಿ. ಇಂತಹ ಶೋಗಳನ್ನು ತೋರಿಸೋದಕ್ಕೆ ಹೋಗಬೇಡಿ. ನಾನು ಹೇಳೋದು ಸುಮ್ಮನೆ ರೀಸನ್ ಇಲ್ಲದೆ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಆ್ಯಂಡ್ ನಾನು ಇದೇ ವಿಚಾರದ ಬಗ್ಗೆ ನಿನ್ನೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಬಟ್ ಕೆಲವೊಂದು ಪರ್ಸ್ನಲ್ ಆಗಿ ನನಗೆ ಬಂದಿದ್ದಂತಹ ಮೆಸೇಜ್ಗಳು, ಇಟ್ಸ್ ಜಸ್ಟ್ ಅ ರಿಯಾಲಿಟಿ ಶೋ. ಇದೊಂದು ರಿಯಾಲಿಟಿ ಶೋ ಅಷ್ಟೇ, ಅದನ್ನು ಅಲ್ಲಿಗೆ ಸೀಮಿತ ಮಾಡಿ ಬಿಡು ಅನ್ನುವಂಥ ಒಂದು ಮಾತು ಬಂದಿತ್ತು. ಸೊ ನಾನು ಅದನ್ನು ಜಸ್ಟಿಫೈ ಮಾಡ್ತಾ ಇಲ್ಲ, ನಾನು ಹೇಳಿರೋ ಮಾತು ಸತ್ಯ, ಈ ಥರ ಜಸ್ಟಿಫೈ ಮಾಡ್ತಾ ಇಲ್ಲ. ಬಟ್ ಕೆಲವೊಂದು ವಿಷಯಗಳನ್ನು ನಾವು ಇಲ್ಲಿ ಹೇಳಲೇಬೇಕು. TRPಗೋಸ್ಕರ ಏನೇ ಮಾಡಿದ್ರು ಇಲ್ಲಿ ಯಾರಿಗೆ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನೋದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಒಂದು ಎಕ್ಸಾಂಪಲ್ನ ಆ್ಯಂಡ್ ನಿಮಗೆ ಇದಕ್ಕೆ ಆನ್ಸರ್ನ ನಾನು ಬೇರೆ ರೀತಿಯಲ್ಲೇ ಹುಡ್ಕೊಂಡು ಬಂದು ಕೊಡ್ತೀನಿ. ಅದೇ ವಿಡಿಯೋವನ್ನ ದಯವಿಟ್ಟು ಒಂದ್ಸಲ ನೋಡ್ಕೊಂಡು ಬನ್ನಿ. Watching a show like Big Boss is actually ruining your mindset, and the worst part is most of the people are not even aware of this. This is what exactly happens to your brain every time you watch a show like Big Boss or complain or gossip. Our brain has 2 major parts. The first one is the prefrontal cortex, which is the CEO of the brain that helps you think rationally and focus. And the second part of the brain is called amygdala, which is responsible for fear, anxiety, and all the negative emotions you have. Now, every time you gossip with a family member or watch a show like Big Boss, there's a lot of activity that happens in your amygdala, which means there's a lot of blood flow that goes to your amygdala. Now, because your amygdala is connected to your prefrontal cortex, every time you complain or gossip, your amygdala overpowers the prefrontal cortex and disables its ability to perform well. And the more you do this, you're strengthening this process, and that's why you lose your ability to focus and think rationally. Now, the best way to overcome this is by regularly engaging your prefrontal cortex. And you can do this by having a regular routine in your life. That's why I encourage creating a to-do list before you go to sleep, because your brain exactly knows what it has to do the next morning when it wakes up. And also it is scientifically proven that by regularly practicing gratitude and staying away from gossip or complaint, you can actually strengthen your prefrontal cortex. Please share this with someone who may need it. ಇದೇ ವಿಡಿಯೋದಲ್ಲಿ ಅವರೇ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ಶಿ ಇಸ್ ನಾಟ್ ಅ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಮಾತ್ರ ಆಗಿ ಈಕೆ ವರ್ಕ್ ಮಾಡ್ತಾ ಇಲ್ಲ. ಅವ್ರು ಹೇಳಿದಂಥ ಮಾತು ಎಷ್ಟು ಕ್ಲಿಯರ್ ಆಗಿದೆ ಅಂತ ನೀವು ನೋಡ್ಕೊಳ್ಳಿ. ನಮ್ಮ ಬ್ರೈನ್ 2 ರೀತಿಯಾದಂತಹ ಒಂದು ಅನುಭವಗಳನ್ನು ಹೊಂದಿರುತ್ತೆ. ಸೊ ಅದು ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಸೈಡ್ನ ಬ್ರೈನ್ ಫೋಕಸ್ ಗೋಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋ ಹಾಗೆ ಮಾಡಿದ್ರೆ, ಇನ್ನೊಂದು ಕಡೆಯಿಂದ ನಮಗೆ ಟೆನ್ಷನ್ ಏನಾಗುತ್ತೆ ನೋಡಿ, ಅದನ್ನು ತಗೊಳ್ಳುವಂಥ ತಾಕತ್ತಿರುವಂಥದ್ದು. ಸೊ ಈ ಟೈಮಲ್ಲಿ ಏನಾಗುತ್ತೆ, ನಾವು ಇಂತಹ ರಿಯಾಲಿಟಿ ಶೋಗಳನ್ನು, ನಾನು ಹೇಳೋದು ಕೆಲವೊಬ್ಬರಿಗೆ ಎಷ್ಟು ಇದೊಂದು ಹ್ಯಾಬಿಟ್ ಆಗಿ ಹೋಗಿದೆ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಪಿನ್ ಟು ಪಿನ್ ವಿಚಾರಗಳು ಗೊತ್ತಾಗಲೇಬೇಕು. ಗೊತ್ತಾಗಿಲ್ಲ ಅಂತ ಹೇಳಿದರೆ ಏನೋ ಆಯಿತು, ಏನೋ ಕಳ್ಕೊಂಡು ಅನ್ನೋಂಥ ಫೀಲ್. ಇದು ಸರಿನಾ? ನೋಡಿ, ಒಂದು ರಿಯಾಲಿಟಿ ಶೋ ಇದನ್ನು ಒಂದು ½ ಆನ್ ಅವರ್ ನೋಡುವಂತಹ ಜನರಿಗೆ ನಾನೇನು ಹೇಳೋಕ್ಕಾಗಲ್ಲ. ಬಟ್ 24 ಅವರ್ ಇದರಲ್ಲೇ ಬಿದ್ದಿರ್ತಾರಲ್ಲ, ನಾನು ಇವ್ರಿಗೆ ಹೇಳ್ತಾ ಇರೋದು, ಚೇಂಜ್ ಮಾಡಿಕೊಳ್ಳೇಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಆ್ಯಕ್ಟಿವಿಟೀಸ್ಗಳನ್ನು ಚೇಂಜ್ ಮಾಡಿಕೊಳ್ಳೇಬೇಕು. ಆ್ಯಂಡ್ ಕನ್ನಡದಲ್ಲಿ ನಾನು ಹೇಳೋದು, ಕನ್ನಡ ಬಿಗ್ ಬಾಸಲ್ಲಿ ಈ ಥರದ ಪ್ರಾಬ್ಲಮ್ಸ್ಗಳು ಸ್ವಲ್ಪ ಕಮ್ಮಿ ಇದೆ. ಆದರೆ ಅಲ್ಲಿ ನಡೆಯುವಂತಹ ಜಗಳಗಳು ನಾಳೆ ದಿನ ನಿಮ್ಮ ಮನೆಗೆ ಪ್ರಾಬ್ಲಮ್ ಆಗ್ಬೋದು, ನಿಮ್ಮ ಮಕ್ಕಳ ಮೇಲೆ ಅದು ದುಷ್ಪರಿಣಾಮ ಬೀಳ್ಬೋದು. ಇದನ್ನು ಯಾಕೆ ನೀವು ಅರ್ಥ ಮಾಡ್ಕೊಳ್ಳಲ್ಲ?
ತುಂಬ ಜನ ನಾನು ಅಂದ್ಕೊಂಡಿರೋ ಮಟ್ಟಿಗೆ ಮನೆ ಮಕ್ಕಳ ಎದುರುಗಡೆನೆ ಟಿ ವಿಯಲ್ಲಿ ಇದೇ ಶೋನ ಹಾಕಿ ಅಲ್ಲಿ ಏನು ಜಗಳ ನಡೀತಿದೆ ಅದನ್ನು ಮಕ್ಕಳು ಕೆಳಗಡೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ಏನಾಗ್ಬೋದು ಯೋಚನೆ ಮಾಡಿ. ನಿಮ್ಮ ಮಕ್ಕಳಿಗೆ ಮೊದಲನೇದಾಗಿ ನಾನು ಹೇಳ್ತೀನಿ, ಸಣ್ಣ ವಯಸ್ಸಿನ ಮಕ್ಕಳಿಗೆ ನಾವೇನನ್ನು ತೋರಿಸ್ತೀವಿ ಅದನ್ನೇ ಮುಂದೆ ಕಲಿತಾರೆ. ಈ ಕಲಿಯುವಂಥ ಟೈಮಲ್ಲಿ ಈ ಸಣ್ಣ ವಯಸ್ಸಿನಲ್ಲಿ ಇಂತಹ ದ್ವೇಷ ಬಿತ್ತನೆ ಆಗ್ತಾ ಹೋದರೆ ಫ್ಯೂಚರ್ ತುಂಬಾ ಕೆಟ್ಟಾಗಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಈ ಮಾತನ್ನು ನೀವು ಎಷ್ಟು ಜನ ಕೇಳ್ತೀರಾ ಬಿಡ್ತೀರಾ ಅದು ನನಗೆ ಗೊತ್ತಿಲ್ಲ. ನಾನು ರೀಸೆಂಟಾಗಿ 3 ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಬೇಸಿಕ್ಕಾಗಿ ಹೇಳ್ಬೇಕಂದ್ರೆ ಅದರಲ್ಲಿ ಯಾವುದೇ ಎಡಿಟಿಂಗ್ ಇಲ್ಲ, ಏನೂ ಇಲ್ಲ. ನನ್ನ ಒಪಿನಿಯನ್ ಇದೆ ಅಷ್ಟೇ. ನಾನು ಇಷ್ಟರವರೆಗೆ ವೀಡಿಯೋಸ್ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾಗಿ ನಾನು ಪ್ರಮೋಟ್ ಮಾಡಲ್ಲ ನೋಡಿ. ನಾನು ಹೇಳೋದೇ ಇಲ್ಲ ಇಂಥ ಮಾತುಗಳನ್ನು. ಯಾಕೆ ಅಂತ ಕೇಳಿದ್ರೆ, ನೀವು ಇವತ್ತು 1 ಸೆಕೆಂಡ್ ಮಾಡುವಂಥ ತಪ್ಪು ನಿಮ್ಮ ಮಕ್ಕಳ ಫ್ಯೂಚರ್ನ ಹಾಳು ಮಾಡುತ್ತೆ. ಒಂದು ಮಾತು ನೆನಪಲ್ಲಿಟ್ಕೊಳ್ಳಿ, ನಾನು ಹೇಳೋದು, ಒಂದು ಸೀಸನ್ನಲ್ಲಿ ಕೆಲವೊಂದು ಸೀಸನ್ಗಳು ಬೆಸ್ಟ್ ಸೀಸನ್ಗಳೆಲ್ಲ ಇತ್ತು. ಬಟ್ ಇವಾಗ ಟಿ ಆರ್ ಪಿ ಏನಿದೆ ನೋಡಿ, ಈ ಟಿ ಆರ್ ಪಿಯಿಂದಾಗಿ ಇವತ್ತಿನವರೆಗೂ ಕೂಡ ಬಹಳಷ್ಟು ಕೆಟ್ಟ ಮಟ್ಟಕ್ಕೆ ಬಿಗ್ ಬಾಸ್ ಇಳಿದು ಹೋಗಿದೆ. ಅದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ಆ್ಯಂಡ್ ನಾನು ಹೇಳೋದು, ನಿಮ್ಮ ಒಪಿನಿಯನ್ ಏನಿದೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ, ಇದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಒನ್ ಮೋರ್ ಥಿಂಗ್, ಬಿಗ್ ಬಾಸ್ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತಿಗೂ ಕೂಡ ಒಂದು ಸಂಡೇ ಒಂದು ಸ್ಪೆಷಲ್ ಎಪಿಸೋಡ್ ನಡೆಯುತ್ತಲ್ಲ, ಇದರಲ್ಲಿ ಕೆಲವೊಂದು ಮಾತುಗಳು ಬರುತ್ತೆ, ಕಿಚ್ಚ ಸುದೀಪ್ ಅವ್ರ ಮಾತುಗಳು ಬರುತ್ತೆ. ಅದನ್ನು ನಿಜವಾಗ್ಲೂ ಕೇಳಬೇಕು. ನಾನು ಹೇಳ್ತೀನಿ, ಅದನ್ನು ನಿಮ್ಮ ಮಕ್ಕಳಿಗೆ ತೋರಿಸಿ ಹೇಗೆ ಬದುಕಬೇಕು ಅನ್ನೋದನ್ನು ಅಲ್ಲಿ ಕಲಿಸ್ತಾರೆ. ಅದು ಬಿಟ್ಟು ನೀವು ವಾರದ ಫಸ್ಟ್ ಮಂಡೇಯಿಂದ ಶುರು ಮಾಡಿ ಸ್ಯಾಟರ್ಡೆ ಸಂಜೆ ತನಕ ಏನು ನೋಡ್ತೀರಿ, ವರ್ಸ್ಟ್ ಅದನ್ನು ನೋಡಲೇಬಾರ್ದು. ದಯವಿಟ್ಟು ನೋಡಬೇಡಿ. ಯಾಕಂದರೆ ನಾಳೆ ದಿನ ನಿಮ್ಮ ಮಕ್ಕಳ ಭವಿಷ್ಯ ಇದರಿಂದ ಚೇಂಜ್ ಆಗುತ್ತೆ ಅಂತ ಹೇಳಿದರೆ ನೀವು ತೋರಿಸ್ತಿರುವಂಥ ಕಂಟೆಂಟ್ ಇಲ್ಲಿ ಸರಿ ಇಲ್ಲ ಅಂತ ಅಷ್ಟೇ. ಅರ್ಥ ಆಯ್ತಾ? ನಾಳೆ ದಿನ ಹತ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಅತ್ತೆ ಮನೆಗೆ ಹೋಗಿರೋ ಮಗಳು ಮನೆಗೆ ಬಂದಿದ್ದಾಳೆ ಅಂತ ಹೇಳಿದ ತಕ್ಷಣ ನಾವು ಅಳೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಸಣ್ಣ ವಯಸ್ಸಿಂದಲೇ ಇದನ್ನೇ ತೋರಿಸ್ತಾ ಬಂದಿದ್ದೀವಲ್ಲ. ಸೊ ನಾವು ಮಾತಾಡೋದ್ರಲ್ಲಿ ಅರ್ಥ ಇದೆಯಾ? ನಾನು ಹೇಳೋದಿಷ್ಟೇ, ನನ್ನ ಪಾಯಿಂಟ್ ಇಷ್ಟೇ, ಕ್ಲಿಯರಾಗಿ ಹೇಳ್ತೀನಿ. ನನ್ನ ಪಾಯಿಂಟ್ ಇಷ್ಟೇ, ಒಂದು ಕಾರ್ಯಕ್ರಮದಿಂದ ಸಮಾಜಕ್ಕೆ ರಾಂಗ್ ಮೆಸೇಜ್ ಹೋಗ್ತಾ ಇದೆ ಅಂತ ಹೇಳಿದರೆ ದಯವಿಟ್ಟು ಅದನ್ನು ತೋರಿಸೋದಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮ ಲೈಫ್ಗೆ, ನಿಮ್ಮ ಮಕ್ಕಳ ಲೈಫ್ಗೆ ಎಫೆಕ್ಟ್ ಆಗ್ತಿದೆ ಅಂತ ಹೇಳಿದರೆ ದಯವಿಟ್ಟು ಇಂತಹ ಕಾರ್ಯಕ್ರಮಗಳನ್ನು ತೋರಿಸೋದಕ್ಕೆ ಹೋಗಲೇಬೇಡಿ. ಅಷ್ಟೇ, ಅಲ್ಲಿಗೆ ಮುಗೀತು. ಬೇರೆ ಇಲ್ಲ. ನಾನು ಇವತ್ತಿಗೆ ಹೇಳ್ತೀನಿ, ಯೂಟ್ಯೂಬಲ್ಲಿ ಎಷ್ಟೋ ಈ ರಾಮಾಯಣ ಆಗಿರ್ಬೋದು, ಇಲ್ಲ ಅಂತ ಹೇಳಿದರೆ ಮಹಾಭಾರತ, ಈ ರೀತಿಯಾದಂತಹ ಧಾರಾವಾಹಿಗಳು, ಸೀರಿಯಲ್ಗಳು ಬರುತ್ತೆ. 2 ದಿನ ರುಚಿ ಹಿಡಿಸಲ್ಲ, ಬಟ್ 3ನೇ ದಿನ ಅವರಾಗೆ ನೋಡ್ತಾರೆ. ಇಂತಹ ಸೀರಿಯಲ್ಗಳನ್ನು ನೀವೇನಾದರೂ ತೋರಿಸಿದ್ರೆ ಬಹುಶಃ ನಿಮ್ಮ ಮಕ್ಕಳ ಮೇಲೆ ಏನು ದುಷ್ಪರಿಣಾಮ ಬೀಳುತ್ತೆ ಅದು ಚೇಂಜ್ ಆಗಲೇಬೇಕು ಕೂಡ. ಇವತ್ತಿಗೂ ಕೂಡ ನಾನು ಅಂದ್ಕೊಳ್ಳೋದು, ಸಣ್ಣ ಮಕ್ಕಳು ಸೂಸೈಡ್ ಮಾಡ್ಕೊಳ್ತಾರೆ. ಒಂದು ಕಡೆಯಿಂದ ಟೆನ್ಷನ್ಗೆ ತುಂಬಾ ಬಲಿ ಆಗ್ತಿದ್ದಾರೆ. ನಾನು ರೀಸೆಂಟಾಗಿ ಒಂದು ನಡೆದ ಘಟನೆಯನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತೀನಿ. ಒಂದು ಹೆಣ್ಣು ಮಗು 17ನೇ ವಯಸ್ಸಿಗೆ ಲವ್ ಮಾಡಿ ಆತ ಮದುವೆ ಆಗಲ್ಲ ಅನ್ನುವಂಥ ಒಂದು ರೀಸನ್ಗೆ ಪಾಯ್ಸನನ್ನು ತಗೊಳ್ತಾಳೆ. ಅವ್ರ ಮನೆಯಲ್ಲಿ ಕಡು ಬಡತನ ಇದೆ. ಆತನ ಮನೆಯಲ್ಲಿ ಶ್ರೀಮಂತಿಕೆ ಇದೆ. ಬಟ್ ಆತನೇ ತನ್ನ ಮನೆಯವರ ಹತ್ರ ನಾನು ಅವಳನ್ನು ಮದುವೆ ಆಗ್ತೀನಿ ಅನ್ನೋ ತಕ್ಷಣ ಈಕೆ ಒಪ್ಕೊಂಡ್ಲು. ಆನಂತರ ಮನೆಯವರು ಒಂಚೂರು ಹೆಣ್ಮಕ್ಳ ಮನೆಯವರು ಅಂತ ಹೇಳಿದ ತಕ್ಷಣ ಅವ್ರು ಅಪೋಸ್ ಮಾಡಿದರು. ಹಾಗಂತ ಹೇಳಿ ತೀರಾ ಅಪೋಸ್ ಮಾಡಲಿಲ್ಲ. ಈ ಟೈಮಲ್ಲಿ ಇದು ಬೇಡ ಅಂತ ಹೇಳಿದರು. ಇಷ್ಟು ಸಣ್ಣ ಏಜ್ನಲ್ಲಿ ಇದೆಲ್ಲ ಬೇಡ ಅಂತ ಹೇಳಿದರು. ಟೈಮ್ ಬರೋವಾಗ ನೋಡುವ ಅಂತ ಹೇಳಿದರು. ಬಟ್ 1-2 ದಿನದಲ್ಲಿ ಈ ಪಿಕ್ಚರ್ ಚೇಂಜ್ ಆಗಿ ಆತ ಅವಳನ್ನು ಮದುವೆ ಆಗಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಕ್ಕೆ ಆಕೆ ಪಾಯ್ಸನನ್ನು ತಗೊಂಡು ಸೂಸೈಡನ್ನು ಮಾಡಿಕೊಂಡ್ಳು. ಹಾಗಾದರೆ ನಾನು ಹೇಳೋದು, ಹಾಗಾದರೆ ನಮ್ಮ ಮಕ್ಕಳನ್ನು ನಾವು ಹೇಗೆ ಬೆಳೆಸ್ತಾ ಇದ್ದೀವಿ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಸೂಸೈಡ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರ ಮೆಂಟ್ಯಾಲಿಟಿ ಎಲ್ಲಿ ತನಕ ವೀಕ್ ಆಗಿದೆ ಅನ್ನೋದನ್ನು ನಾವು ಇವತ್ತು ಕೂಡ ತಿಳ್ಕೊಬೇಕು. ಟೆನ್ಷನ್ಗಳು 17ನೇ ವಯಸ್ಸಿಗೆ ಯಾರಿಗೂ ಇರೋದಕ್ಕೆ ಸಾಧ್ಯ ಇಲ್ಲ. 17ನೇ ವಯಸ್ಸಿನಲ್ಲಿ ಇಂತಹ ಟೆನ್ಷನ್ಗಳು ಬರ್ತಿದೆ ಅಂತ ಹೇಳಿದ್ರೆ ನಾವು ಇವತ್ತು ಮನೆಯಿಂದ ಕಲಿಸುವಂತಹ ಸಂಸ್ಕಾರ ಸಂಸ್ಕೃತಿ ಏನಿದೆ ನೋಡಿ, ಇದು ಚೇಂಜ್ ಆಗಬೇಕು. ಈ ಪಿಕ್ಚರ್ ಚೇಂಜ್ ಆದರೆ ಮಾತ್ರ ಮುಂದೆ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರೋದಕ್ಕೆ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದರೆ ದಯವಿಟ್ಟು ಆಸೆನ ಬಿಟ್ಬಿಡಿ. ಕಾಲೇಜ್ಗೆ ಹೋದ ತಕ್ಷಣ ನಿಮ್ಮ ಮಕ್ಕಳು ಸೇಫ್ ಆಗಿರ್ತಾರೆ, ನನ್ ಆಫ್ ದ ಬಿಸ್ನೆಸ್ ನಂದು, ಆದರೂ ಕೂಡ ಹೇಳ್ತೀನಿ ಸೇಫ್ ಆಗಿರ್ತಾರ ಅನ್ನುವಂಥ ಮಾತನ್ನು ಮರ್ತು ಬಿಡಿ. ನೀವು ಮನೆಯಿಂದ ಏನು ಕಲಿಸ್ಕೊಟ್ಟಿರ್ತೀರಿ ಅದೇ ಮುಂದೆ ಕಾಲೇಜಲ್ಲಿ ಕೂಡ ಅಪ್ಲೈ ಆಗುತ್ತೆ. ಅದರ್ವೈಸ್ ನಾಟ್. ನೀವು ಅಂದ್ಕೊಳ್ಬೋದು ಶಾಲೆ ವ್ಯಾನಲ್ಲಿ ಹೋಗ್ತಾರೆ ಬರ್ತಾರೆ ಸೇಫ್ ಅಂತ, ಬಟ್ ಅಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಮಕ್ಕಳಿಗೆ ಮನೆಯಿಂದ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸ್ಕೊಂಡು ಹೋಗಿ. ಮೆಂಟಲಿ ಹೇಗೆ ಸ್ಟ್ರಾಂಗ್ ಇರಬೇಕು ಅನ್ನೋದನ್ನು ಕಲಿಸ್ಕೊಡಿ. ತೀರಾ ಜಗಳ ಮಾಡೋದು, ತೀರಾ ಬೇರೆ ಬೇರೆ ರೀತಿಯಾಗಿ ರಿಯಾಕ್ಟ್ ಮಾಡುವಂತಹ ಶೋಗಳನ್ನ ತೋರಿಸಿದ ತಕ್ಷಣ ಹಾಗೇನೆ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಮ ಮಕ್ಕಳು ಹಠ ಮಾಡ್ತಾ ಇದ್ದಾರಾ? ಅದಕ್ಕೆ ರೀಸನ್ ಬಿಗ್ ಬಾಸ್ನಂತಹ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಮಕ್ಕಳು ತುಂಬಾ ಸೂಕ್ಷ್ಮ. ಆ್ಯಂಡ್ ಇದನ್ನು ದೊಡ್ಡವ್ರಿಗೂ ನಾನು ಹೇಳ್ತೀನಿ. ನಮ್ಮ ಮೈಂಡ್ ಹೇಗಿದೆ ಅಂತ ಹೇಳಿದ್ರೆ, ನಾನು ಹೇಳೋದು ನಮ್ಮ ಮೈಂಡ್ ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳಿದ್ರೆ, ನಾವು ಏನನ್ನು ನೋಡ್ತೀವಿ ಅದೇ ನಮ್ಮ ಮೈಂಡ್ ತಗೊಳುತ್ತೆ ಅದನ್ನು. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ನೀವು ಬಿಗ್ ಬಾಸ್ನ ಒಂದು ಎಪಿಸೋಡ್ ನೋಡಿದ್ರೆ 3, 4, 5, 6, 7 ಈ ಥರ ಎಪಿಸೋಡ್ಗಳನ್ನು ನೋಡ್ತಾನೆ ಹೋಗ್ತೀರಿ. ಬಿಕಾಸ್ ಅದು ಒಂದು TRP ಬೇಸ್ಡ್ ಆಗಿರುವಂಥದ್ದು. TRP ಬೇಸ್ಡ್ ಆಗಿದೆ. ಸೊ ಅವ್ರು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬ ಕ್ರಿಂಜ್ ಕಂಟೆಂಟ್ಗಳನ್ನು ಕೊಡ್ತಾರೆ. ಅದಕ್ಕೆ ಬಲಿ ಆಗ್ತಿರೋರು ನಾವಿವತ್ತು. ಕ್ರಿಂಜ್ ಕಂಟೆಂಟ್ಗಳು ಅಂತ ಹೇಳಿದ್ರೆ ಹೇಗೆ ಗೊತ್ತಾ? ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ, ಮೈ ಮೇಲೆಲ್ಲ ಕೈ ಹಾಕ್ತಾರೆ, ಹೊಡಿಸ್ಕೋತಾರೆ, ಹೊಡಿತಾರೆ. ಈ ರೀತಿಯಾದಂಥ ಕಂಟೆಂಟ್ಗಳನ್ನು ನೋಡಿದಾಗ ನಮಗೂ ಕೂಡ ಕ್ಯೂರಿಯಾಸಿಟಿ ಬರುತ್ತೆ, ಮುಂದೆ ಏನಾಗುತ್ತೆ ಅಂತ. ಈ ರೀತಿ ಆದಾಗ ಮಕ್ಕಳು ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಇದನ್ನೇ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಹೋಗ್ತೀವಿ. ನಾವು ಬೇರೆ ಯಾವುದನ್ನು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಪಡಲ್ಲ. ಆ್ಯಂಡ್ ನಮ್ಗೆ ಆ ಚಾನಲಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಾಗಲೂ ಕೂಡ ನಮ್ಗೆ ತಡ್ಕೊಳ್ಳೋದಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಶೋಗೆ ನಾವು ಅಡಿಕ್ಟ್ ಆಗಿರ್ತೀವಿ. ಡಿಸ್ಕ್ಲೈಮರ್ನ ಕೊಡ್ತಾರೆ. ನೀವು ಬೇಸಿಕ್ಕಾಗಿ ನಾನು ಹೇಳ್ತೀನಿ, ಡಿಸ್ಕ್ಲೈಮರ್ನ ಯಾರಾದರೂ ನೋಡ್ಕೊಂಡಿದ್ದೀರಾ? ಏನು ಬರೀತಾರೆ ಅದಳಿ ಅಂತ ನೋಡ್ಕೊಂಡಿರಲ್ಲ. ಮೊದಲೇ ಹೇಳ್ತಾರೆ, ಅವರೇ ಹೇಳ್ತಾರೆ, ಚಾನಲ್ ಅವರೇ ಹೇಳ್ತಾರೆ, ಇದನ್ನು ನಾವು ಕೇವಲ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಮಾತ್ರ ಮಾಡ್ತಿದ್ದೀವಿ ಅಂತ. ಬಟ್ ಅದು ಜನಗಳಿಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ, ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ನಾನು ಹೇಳೋದು, ನೀವು ದೊಡ್ಡವ್ರ ಬಗ್ಗೆ ನಾನು ಹೇಳಲ್ಲ ಬಿಡಿ, ಅದು ತಮ್ಮ ವಿವೇಚನೆಗೆ ಬಿಟ್ಟಿರೋದು. ಬಟ್ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಇಂತಹ ಶೋಗಳನ್ನ ತೋರಿಸ್ಬೇಡಿ, ಅಷ್ಟೇ ನಾನು ಹೇಳೋದು. ಇಂತಹ ಶೋಗಳನ್ನು ತೋರಿಸ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಬಿಗ್ ಬಾಸ್ ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಇಂತಹ ಕ್ರಿಂಜ್ ಕಂಟೆಂಟ್ಗಳನ್ನು ಹೊಂದಿರುವಂತಹ ಶೋಗಳನ್ನು ತೋರಿಸಬೇಡಿ. ಮಕ್ಕಳಿಗೆ ಯಾವಾಗ ಪ್ರಬುದ್ಧತೆಯ ಮಾತುಗಳನ್ನು ಕೇಳ್ತಾರೆ, ಯಾವತ್ತು ಕೆಲವೊಂದು ಪ್ರವಚನಗಳಿರುತ್ತೆ, ಅದನ್ನು ನಾನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಈ ಥರ ನಾನು ಡಿವೈಡ್ ಮಾಡ್ತಾ ಇಲ್ಲ. ಕೆಲವೊಂದು ಪ್ರವಚನಗಳನ್ನು ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಲೈಫ್ನ ಲೀಡ್ ಮಾಡುವಂತಹ ಕೆಲವೊಂದು, ನಾನೇ ಯೂಟ್ಯೂಬ್ನಲ್ಲೇ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ, ಯೂಟ್ಯೂಬ್ನಲ್ಲಿ ಧೈರ್ಯಂ ಮೋಟಿವೇಶನ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಹೆಂಗಿದೆ ಗೊತ್ತಿದೆಯಾ? ಹೆಂಗಿದೆ ಅದು? ಅಂತಹ ಕಂಟೆಂಟ್ಗಳನ್ನು ನೋಡಿದ್ರೆ ಮಾತ್ರ ನಾವು ಇವತ್ತಿಗೂ ಕೂಡ ಒಂದು ಸ್ಟೆಪ್ ನಮಗೇನಾದರೂ ಬಿದ್ವಿ ಅಂತ ಇದ್ದರೂ ಕೂಡ ನಾವು ಎದ್ದೇಳೋದಕ್ಕೆ ಸಾಧ್ಯ ಇದೆ. ದಯವಿಟ್ಟು ಅಂತಹ ಕಂಟೆಂಟ್ಗಳನ್ನು ನೋಡಿ. ದಯವಿಟ್ಟು ಈ ರೀತಿಯಾದಂಥ ಕಂಟೆಂಟ್ಗಳನ್ನು ನಿಮ್ಮ ಮಕ್ಕಳಿಂದ, ನಿಮ್ಮಿಂದ ದೂರ ಇಡಿ. ಮುಂದೊಂದು ದಿನ ನಾನು ಹೇಳಿರುವಂಥ ಈ ಮಾತುಗಳು ನಿಮ್ಗೆ ಅರ್ಥ ಆಗ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಹೇಳೋದು, ನೀವು ಯಾವುದನ್ನು ನೋಡ್ತೀರಿ ನೀವು ಅದನ್ನು ಲೈಫ್ನಲ್ಲಿ ಅಪ್ಲೈ ಮಾಡ್ಕೊಳ್ತಾ ಹೋಗ್ತೀರಿ. ದಯವಿಟ್ಟು ನೋಡುವಂತಹ ಕಂಟೆಂಟ್ಗಳು, ಕೇಳುವಂತಹ ಮಾತುಗಳು ಸ್ವಲ್ಪ ಒಳ್ಳೆಯದಾಗಿದ್ದರೆ ನೀವು ಕೂಡ ಲೈಫ್ನಲ್ಲಿ ಏನಾದರೂ ಒಂದು ಅಚೀವ್ ಮಾಡೋದಕ್ಕೆ ಸಾಧ್ಯ ಇದೆ. ದಯವಿಟ್ಟು. ಅಂದರೆ ನಾನು ಇದನ್ನು ಹೇಳೋದಕ್ಕೆ ನಾನು ತುಂಬ ಒಳ್ಳೆಯವನು ಈ ಥರ ನಾನು ಹೇಳ್ತಾ ಇಲ್ಲ, ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೀನಿ. ನಾನೇನೋ ಬಿಗ್ ಬಾಸ್ ಶೋನೇ ನೋಡಿಲ್ಲ, ಬಿಗ್ ಬಾಸ್ ಬಗ್ಗೆ ಕಂಟೆಂಟೇ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಸ್,
ನಾನು ಮಾಡಿದ್ದೀನಿ, ಮಾಡಿ ಕೂಡ ನಾನು ಇಲ್ಲಿ ಎಚ್ಚರಿಕೆಯನ್ನು ಕೊಡೋದಕ್ಕೆ ರೀಸನ್ ಇತ್ತು. ಸೊ ಅದನ್ನು ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಮುಂದೊಂದು ದಿನ ಇಂತಹದ್ದೇ ಕಂಟೆಂಟ್ಗಳು ಸಾಮಾಜಿಕ ಜವಾಬ್ದಾರಿಯನ್ನು ತರಿಸುವಂಥ ಕಂಟೆಂಟ್ಗಳನ್ನು ಮಾಡ್ತೀವಿ. ಇದು ನನ್ನ ಟೀಮ್ನ ಬಗ್ಗೆ ಇರುವಂತಹ ನನ್ನ ಮೇಯ್ನ್ ಗೋಲ್ ಇರೋದೇ ಹಾಗೆ. ಇಂತಹ ಕಂಟೆಂಟ್ಗಳನ್ನು ನಾವು ಪ್ರಮೋಟ್ ಮಾಡಲ್ಲ, ಬಟ್ ನಮ್ಮ ಗೋಲ್ ಇರೋದು ಯಾವುದೇ ವ್ಯಕ್ತಿಗೆ ಆಗಿರಲಿ ಒಂದು ಒಳ್ಳೆ ಕಂಟೆಂಟ್, ಸೂಕ್ತ ಕಂಟೆಂಟ್ ರೀಚ್ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಚಾನಲ್ನ ಮಾಡಿರೋದು. ಸೊ ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಭರವಸೆ ಇದೆ. ನಾನು ಈ ಕಂಟೆಂಟ್ಗಳನ್ನು ಮಾಡೋದಕ್ಕೆ ಮೇಯ್ನ್ ರೀಸನ್ ಏನು ಅಂತ ಹೇಳಿದರೆ, ಟ್ರೆಂಡಿಂಗ್ ಟಾಪಿಕ್ ರೀಚ್ ಆಗುತ್ತೆ, ರೀಚ್ ಸಿಕ್ಕರೆ ಜನಗಳು ಬೇಗ ಹತ್ರಕ್ಕೆ ಬರ್ತಾರೆ ಅನ್ನುವಂಥ ಒಂದು ರೀಸನಿಂದ ಈ ಟಾಪಿಕ್ನ ಮಾಡಿ. ಜೆನ್ಯೂನಾಗಿ ಹೇಳ್ತೀನಿ, ನನಗೇನು ಇದರಲ್ಲಿ ಮುಲಾಜಿಲ್ಲ, ಜೆನ್ಯೂನಾಗಿ ಹೇಳೋದಕ್ಕೆ ಮುಲಾಜೆ ಇಲ್ಲ. ಬೇರೆಯವ್ರು ಹೇಳ್ಕೊತಾರೆ ನಾವು ಹಾಗಲ್ಲ, ಹೀಗೆ ಮಾಡಿದ್ದು, ಹೀಗಲ್ಲ, ಹಾಗೆ ಮಾಡಿದ್ದು. ನೆವರ್, ನಾನು ಆ ಥರ ಹೇಳಲ್ಲ. ನಾನು ಹೇಳೋದಿಷ್ಟೇ, ನಾನು ಕಂಟೆಂಟ್ ಮಾಡಿರೋದು ಬಿಗ್ ಬಾಸ್ ಬಗ್ಗೆ ನನ್ನ ಟ್ರೆಂಡ್ ಜಾಸ್ತಿ ಆಗಬೇಕು ಅನ್ನುವಂಥ ಒಂದು ರೀಸನಿಂದ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇಷ್ಟೇ ನಿಮ್ಮ ಜವಾಬ್ದಾರಿ. ನೀವು ಇಂಥ ಕಂಟೆಂಟ್ಗಳನ್ನು ತೋರಿಸೋದಕ್ಕೆ ಹೋಗಬೇಡಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಮುಂದೆ ಕೆಲವೊಬ್ಬರಿಗೆ ಇದು ಅರ್ಥ ಆಗುತ್ತೆ. ಲೈಕ್ ಮಾಡಿದರೆ ನೀವು ಶೇರ್ ಮಾಡಿದಷ್ಟು ಉಪಯೋಗ ಇದೆ. ಸೊ ಜನಗಳಿಗೆ ಜಾಸ್ತಿ ರೆಕಮೆಂಡ್ ಆಗ್ತಾ ಹೋಗುತ್ತೆ. ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ.